ಹಾಯ್ ಎಲ್ಲ ನಮ್ಮ ಮಂದಿಗೆ ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಮುಕ್ತ ಜನಪದ ಪ್ರೇಮಿಗಳು ಚಾನಲ್. ಇವತ್ತು ನಾವು ಬಂದೀವಿ ರಮಣೀಯ ಮ್ಯೂಸಿಯಂಗೆ. ಇವತ್ತು 1500 ಮಾನವಿರುತ್ತೆ. ಮ್ಯೂಸಿಯಂ ಹೆಸರು ರಮಣೀಯ ಅಂತ. ತಾಳ್ಮೇಲೆ ನಿಮಗೆ ಸಕ್ಸಸ್ 3 PhD ಹೋಲ್ಡರ್ ಮಿನಿಯೇಚರ್ ಮಾಡೆಲ್ಸ್ ಮ್ಯೂಸಿಯಂ. ಹಾಯ್ ನಮ್ಮ ಮಂದಿಗೆ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಅನ್ಕೊಂಡೇನಿ. ಇದು ಲಾಸ್ಟ್ ಸಂಡೇ ವ್ಲಾಗ್ ಆಗಿರ್ತೈತಿ. ಸೊ ಇದು ಅಷ್ಟೇ ಆಲ್ಮೋಸ್ಟ್ 1 ವೀಕ್ ಆದ್ಮೇಲೆ ಅಪ್ಲೋಡ್ ಆಗತ್ತೈತಿ. ಆ್ಯಕ್ಚುಲಿ ನಾವು ಅವತ್ತು ಬೇರೆ ಕೆಲ್ಸಕ್ಕೆ ಅಂತ ಹೇಳಿ ನರಸೀಪುರ ಆಲ್ಮೋಸ್ಟ್ ಅಲ್ಲಿ ಹೋಗಿದ್ವಿ. ನಾವು ಅಂದು ಕೆಲಸ ಆಗಲಿಲ್ಲ, ನಮ್ದು ಏನೂ ಲೈಕ್ ಆಗಿಲ್ಲ. ನಾವು ಅದಕ್ಕೆ ಹೋಗಿದ್ವಿ. ಅದಕ್ಕೆ ಅದಾದ್ಮೇಲೆ ಬರ್ಬೇಕಾರೆ ಒಂದು ವೇ ಇಲ್ಲಿ ಮ್ಯೂಸಿಯಂ ಐತೆ ಅಂತೇಳಿ ಗೊತ್ತಾತ. ಅದಕ್ಕೆ ನೋಡಾಕಂತ ಹೇಳಿ ಹೋಗ್ಬೇಕಂತ ಹೋದ್ವಿ ನಾವು. ಆ್ಯಂಡ್ ಇದು ಮನೆ ಒಳಗಿರೋ ಮ್ಯೂಸಿಯಂ ಆಗಿರೋದನ್ನ ನಾನು ಅನ್ಕೊಂಡಿದ್ದೆ ಸಂಡೇ ಇರ್ತೈತಿ, ಎಲ್ಲ ರಿಲ್ಯಾಕ್ಸ್ ಮಾಡ್ತಿರ್ತಾರೆ, ನಮ್ಮನೇನು ಬಿಡ್ತಾರೋ ಇಲ್ಲೋ ಅಂಥೇಳಿ ಒಂದು ಡೌಟ್ನಾಗ ಹೋದೆ ನಾನು. ಬಟ್ ಎನಿವೇಸ್ ಬರ್ರಿ ನೋಡ್ಬೋದು ಅಂತ ಕರೆದ್ರು ಅವ್ರು ಒಳಗಡೆ. ಆ್ಯಂಡ್ ಹೊರಗಡೆ ವೈಬ್ ಅವ್ರ ಮನೆ ಹೆಸರ ಮೇಲೆ ನೆಮ್ಮದಿ ಅಂತ ಬರ್ದಾರ್ರಿ. ಆ ನೋಡೇನ ಖುಷಿ ಆಯ್ತು. ಆ್ಯಕ್ಚುಲಿ ಹೆಸರು ತಕ್ಕಂಗೆ ಮನಿನೂ ಅಷ್ಟೇ ಫುಲ್ ನೆಮ್ಮದಿನೇ ಐತಿ. ಗಿತ್ತಾಗ ಫುಲ್ ಕಂಪ್ಲೀಟ್ ಹೆಸರು ಐತಿ. ಆ್ಯಂಡ್ ಅಲ್ಲಿ ಮಾಡಿರೋದೆಲ್ಲ ಏನು ಐಟಮ್ಸ್ ಅದಾವಲ್ಲ ಆರ್ಟ್ಸ್ ಕಂಪ್ಲೀಟ್ ಹ್ಯಾಂಡ್ ಕ್ರಾಫ್ಟೆಡ್, ಅಂದ್ರೆ ಕೈಯಿಂದ ಮಾಡಿರುವಂತಹದ ಅಲ್ಲಿ ಅವ್ರು ಇಟ್ಟಿದ್ದು. ಅದಾದ್ಮೇಲೆ ನಾವು ಮ್ಯಾಲೆ ಬಂದ್ಮ್ಯಾಗ ನಾವು ಅಂದ್ಕೊಂಡ್ವಿ ನಮ್ಮ ಮ್ಯೂಸಿಯಮನ್ನು ನೋಡಕ್ಕೆ ಬಿಡ್ತಾರೆ. ನಾನು ಒಂದು ವಿಡಿಯೋ ಮಾಡ್ಕೋತೀನಿ. ವಿಡಿಯೋ ಮಾಡ್ಕೊಂಡು ಬಂದು ಹಿಂಗೆ ವಾಯ್ಸ್ ಓವರ್ ಕೊಟ್ಟು ಹೇಳ್ತೀನಿ ಮುಗೀತು ಅಷ್ಟು ಆಕೈತೆ ಅಂತೇಳಿ. ಬಟ್ ನಾ ಅಂದ್ಕೊಂಡಂಗೆ ಅದು ಆಗಲೇ ಇಲ್ಲರಿ. ಸೊ ನಾವು ಒಳಗೆ ಎಂಟ್ರಿ ಕೊಟ್ಟ ಮೇಲೆ ಅವ್ರ ಅಸಿಸ್ಟೆಂಟ್ ಏನದಾರ ಅವ್ರು ಹಿಂಗೈತಿ ಇಷ್ಟ ಐತೆ ಅಂದರೆ ಒಂದೆರಡು ಸೆಂಟೆನ್ಸ್ನಾಗ ಹೇಳಿ ಮುಗಿಸಿದ್ರು. ಆ್ಯಂಡ್ ನಾನು ಅಷ್ಟೇ ಮುಗಿತೀನಿ, ವಿಡಿಯೋ ಮಾಡ್ಕೊಂಡು ಹೋಗ್ಬೋದು ಅಂತ ನಾನು ಅಂದ್ಕೊಂಡೆ. ಬಟ್ ಅದು ಹಂಗಾಗಲಿಲ್ಲ. ಅವ್ರ ಇನ್ನು ಲತಾ ಶ್ರೀನಿವಾಸ್ ಅದಾರಲ್ಲ, ಅವ್ರ ಹಸ್ಬೆಂಡ್ ಶ್ರೀನಿವಾಸ್ ಅವ್ರು ಬಂದು ಕಂಪ್ಲೀಟಾಗಿ ಇಂಟರ್ವ್ಯೂ ಕೊಟ್ಟರೆ. ಅವ್ರು ಆ್ಯಕ್ಚುಲಾಗಿ ಹೆಂಗೆ ಸ್ಟಾರ್ಟ್ ಆಯ್ತು ಏನಾಯ್ತು ಅನ್ನೋದನ್ನು ಈ ವಿಡಿಯೋ ಒಳಗೆ ಕಂಪ್ಲೀಟಾಗಿ ತೋರಿಸೀನಿ, ಮುಗಿಯೋವರೆಗೂ ನೋಡ್ರಿ. ಆ್ಯಂಡ್ ಹೊರಗಡೆ ನಾವು ಎಂಟ್ರಿ ಏನು ಕೊಟ್ಟವಲ್ಲ ಅಲ್ಲಿ ಏನೇನು ಅವ್ರು ಮಾಡಿಟ್ಟಾರಲ್ಲ ಇವು ಐಟಮ್ಸ್ಗಳೆಲ್ಲ ಅವೆಲ್ಲನೂ ಹ್ಯಾಂಡ್ ಕ್ರಾಫ್ಟೆಡ್. ಆ್ಯಂಡ್ ಆಫ್ಟರ್ ದ್ಯಾಟ್ ಗೋಡೆ ಮೇಲೆಲ್ಲ ಪೇಂಟಿಂಗ್ ಮಾಡಿದ್ದಾರೆ. ಅದಕ್ಕೆ ಒಂದೊಂದು ಆರ್ಟ್ಗೂ ಒಂದೊಂದು ಹೆಸರು ಐತಿ. ಅದು ಹೋಗ್ತಾ ನಿಮ್ಗೆ ಇದರಲ್ಲಿ ಗೊತ್ತಾಗ್ತೈತಿ. ಆ್ಯಂಡ್ ಈ ವಿಡಿಯೋ ನಿಮಗಿಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಹೀಗಾಗಿ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತೈತೆ ಅಂತ ಹೇಳ್ತೀನಿ. ಬರ್ರಿ ಇನ್ನು ನೆಕ್ಸ್ಟ್ ತಡ ಮಾಡೋದೇ ಬೇಡ, ಅವ್ರ ಸಂದರ್ಶನ ತೊಗೊಳಕ್ಕೆ ಸ್ಟಾರ್ಟ್ ಮಾಡೋಣಂತ. ಮ್ಯೂಸಿಯಂ ಹೆಸರು ರಮಣೀಯ ಅಂತ. ಸೊ ಇದು ಆಕ್ಚುಲಿ ಮಿನಿಯೇಚರ್ ಮಾಡೆಲ್ಸ್ ಮ್ಯೂಸಿಯಂ. ಮಿನಿಯೇಚರ್ ಅಂದರೆ ಈ ಡಿಫ್ರೆಂಟ್ ಅಂದರೆ ಏನು ಗೊತ್ತಾ, ಯಾವ ಥರ ಅಂದರೆ ಈ ಪ್ಲಾಸ್ಟಿಕ್ಕು, ಆಮೇಲೆ ಸಾಫ್ಟ್ ವುಡ್ಡು, ಥರ್ಮೋಕಾಲ್, ಆಮೇಲೆ ಕ್ಲೇ, ಈ ಥರದ್ದು ಅದರಿಂದ ಮಾಡಿರೋದು. ಇದು 100% 90% ಇದರಲ್ಲಿ ನಮ್ಮ ಲತಾ ಆರ್ಟಿಸ್ಟ್. ಸೊ ಅವರು 3 PhD ಹೋಲ್ಡರ್, 3 ಡಾಕ್ಟರ್, DR ಲತಾ ಶ್ರೀನಿವಾಸ್ ಅಂತ. ಸೊ ಶಿ ಇಸ್ ಬೇಸಿಕಲಿ ಫ್ರಮ್ ಉಡುಪಿ, ಮಂಗಳೂರು. ಸೊ ಅಲ್ಲೇ ಅವರು 2011 ಒಂದು, 2017 ಒಂದು, 2023 3 PhD ಮಾಡಿಕೊಂಡು ಶಿ ವಾಸ್ ಅ ಪ್ರೊಫೆಸರ್. ಅಂದರೆ ಎಲ್ಲಿ ಅಂದರೆ ಇಲ್ಲೇ ಒಂದು ಕಡೆ ಜಯಮಾಲ ಇದರಲ್ಲಿ ಪ್ರೊಫೆಸರ್ ಆಗಿದ್ರು. ಲೇಟರ್ ಆನ್ ವರ್ಕ್ ಪ್ರೆಷರ್ ಅಂತೇಳಿ ಅದನ್ನು ಬಿಟ್ಬಿಟ್ಟು ಈ ಅಂದರೆ ಈ ಕಲೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಇದೇ ಸ್ಟಾರ್ಟ್ ಮಾಡಿದ್ವಿ. ಇದು ಹೆಂಗೆ ಸ್ಟಾರ್ಟ್ ಆಯಿತು ಅಂತ ನಾನು ಹೇಳ್ತೀನಿ ನಿಜವಾಗಿ. ಈ ನಾವು ಇದ್ದಿದ್ದು ಚಾಮರಾಜಪೇಟೆ, ಹಾರ್ಟ್ ಆಫ್ ದ ಸಿಟಿ, ನಿಮ್ಗೆ ಗೊತ್ತಿರ್ಬೋದು. ಚಾಮರಾಜಪೇಟೆ 2011 ನಮ್ಮ ಮದುವೆ ಆಗಿರೋದು. ಅವರು ಒಂದು ಮಾತು ಹೇಳಿದ್ರು, ನಾವು ಇಲ್ಲಿ ಇರೋದಕ್ಕಿಂತ ಎಲ್ಲದೊಂದು ಕಡೆ ಈ ತುಂಬ ಹಸಿರು ಇರೋ ಜಾಗ, ಅಂದರೆ ನಾವು ಎದ್ದಾಗ ಹಸಿರು ಕಾಣ್ತದೆ, ಸುತ್ತಮುತ್ತ ಬೇರೆ ಕಾಣ್ಬೋದು ಆ ಥರ ಅಂತ ಹುಡ್ಕೊಳ್ಳೋಣ. ಎಲ್ಲಿ ಹುಡುಕ್ತೀರ ಬೆಂಗಳೂರಲ್ಲಿ? ಇನ್ನೇನು ಬರ್ತಾ ಬೆಂಗಳೂರಲ್ಲಿ ಆಫೀಸ್ ಆಗಲಿ ಅಥವಾ ಮನೆ ಮಾಡೋದಾಗಲಿ ಮಾಡಿ ಕೊಡ್ಕೊಂಡು ಇರಬೇಕಾಗಲ್ಲ. ನಾವೇನು ಮಾಡಿದ್ದೀವಿ ಅಂದರೆ ಹುಡುಕಿದ್ದೀವಿ. ನಮ್ಮ ಕ್ಲೈಂಟ್ ಆ್ಯಕ್ಚುಲಿ ಬೇಸಿಗೆ ಕನ್ನಡ ಕಂಟೆಂಟ್ ಇಲ್ಲ ಆಫೀಸ್ ಇದೆ ನಮ್ಮದು. ಖಂಡಿತ ಹೇಳ್ತೀನಿ. ಅದೇ ದೊಡ್ಡ ಕತೆ. 2011 ಈ ಥರ ಯೋಚನೆ ಮಾಡಿಕೊಂಡು ಸೈಟ್ ಎಲ್ಲಿ ತಗೊಳ್ಳೋದು, ಬೆಂಗಳೂರು ಸೈಟ್ ತಗೊಳ್ಳೋದಂದರೆ ಸಾಧ್ಯನೇ ಇಲ್ಲ. 2011 ಒಂದು ಪ್ಲಾನ್ ಮಾಡಿದ್ವಿ, ಔಟ್ಸ್ಕರ್ಟ್ಸ್ ಬ್ಯಾಂಗ್ಳೂರ್ ಎಲ್ಲ ಹುಡುಕೋಣ ಅಂತ. ಆಗ ನಾವು ಹೇಳಿದ್ರೆ ಕಣ್ಮುಚ್ಚಿ ತಗೊಳ್ಳಿ, ಈ ಸೈಟನ್ನು ಕಣ್ಮುಚ್ಚಿ ತಗೊಳ್ಳಿ, ಕಟ್ಬಿಟ್ಟು ಹಾಗೆ ಬಿಡಬೇಡಿ, ಇದನ್ನು ತಗೊಂಡು ಬಿಡಬೇಡಿ, ಒಂದು ಮನೆ ಕಟ್ಟೋಣ ಅಂತ. 2012 ಸ್ಟಾರ್ಟ್ ಮಾಡಿದ್ವಿ, ಫೌಂಡೇಶನ್ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. 2014-15 ಎಂಡ್ ಆಯಿತು. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಈ ಕಡೆ ಪೋರ್ಷನನ್ನು ಸುಮ್ಮನೆ ಒಂದು ಆಫೀಸ್ ಥರ ಮಾಡೋಣ ಅಂತ ಆವಾಗ ಪ್ಲಾನ್ ಮಾಡ್ಕೊಂಡು ಕಟ್ಸಿದ್ವಿ. 8 ಸ್ಕ್ವೇರ್ ಫೀಟ್ ಇದೆ. ಇನ್ ಬಿಟ್ವೀನ್ ಅವರು ಚಾಮರಾಜಪೇಟೆಯಲ್ಲಿ ಇರುವಾಗ
ಒಂದು ಡಿಫ್ರೆಂಟ್ ಒಂದು 2-3 ಮಾಡೆಲ್ ಮಾಡಿದ್ರು, ತೋರಿಸ್ತೀನಿ ನೋಡಿ. ತೋರಿಸ್ಬೋದಲ್ಲ? ಇದು ಈ ಮಾಡೆಲ್ ಫಸ್ಟ್ ವುಡ್ ಇದೆಲ್ಲ ಫಸ್ಟ್ ಮಾಡೆಲ್. ಸೆಕೆಂಡ್ ಟರ್ಟಲ್ 3 ಈ 3 ಮಾಡಿದ್ರು, ಕೈಯಲ್ಲಿ ಮಾಡಿದ್ರು, ಪೇಪರ್ ಮಾಡೆಲ್. ನಾನು ಹೇಳಿದ್ರೆ ಇದನ್ನ ಈಗ ಮಾಡ್ತೀರಾ, ಮಾಡ್ಬಿಟ್ಟು ಎಲ್ಲಿ ಸಿಗ್ತೀರಾ? ಈಗ ಒಂದ್ ಕಡೆ ಇಟ್ಬಿಟ್ರೆ ಏನಾದ್ರೂ ಪ್ರೆಷರ್ ಬಿದ್ಬಿಟ್ರೆ ಏನಾದ್ರೂ ಅದು ಅಪ್ಪಚ್ಚಾಗ್ಬಿಡುತ್ತೆ ಅಂತ ಹೇಳಿ ನಾವು ಒಂದು ಪ್ಲಾನ್ ಮಾಡಿದ್ವಿ. ಇನ್ನೊಂದು 2-3 ಮಾಡಿದ್ರು, ಟೋಟಲ್ 25-30 ಮಾಡಿದ್ರು. ಇರೋಕೆ ಜಾಗ ಎಲ್ಲ ಮೇಲಿಂದ ಮೇಲೆ ತರಿಸ್ಬಿಟ್ರು, ಅದು ಹಾಳಾಗಿ ಹೋಯ್ತು. ಆಗೊಂದು ಪ್ಲಾನ್ ಇದು ಬಂತು, ನಮ್ಮ ಆಫೀಸ್ ಮಾಡೋದು ಬೇಡ, ಇದನ್ನ ಮ್ಯೂಸಿಯಂ ಕನ್ವರ್ಟ್ ಮಾಡಿದ್ರೆ ಹೇಗೆ ಅಂತ ಒಂದು ಕೇಳಿದೆ. ಬೇಡ ನಿಮ್ಗೆ ಕಷ್ಟ ಆಗುತ್ತೆ, ನೀವು ಇನ್ನೊಂದು ಆಫೀಸ್ ಕಟ್ಟೋದು, ಅಲ್ಲಿ ಲ್ಯಾಂಡ್ ತಗೊಂಡು ಕಟ್ಟೋದು, ಅದೆಲ್ಲ ಲೋನ್ ಆಗುತ್ತೆ, ನಿಮ್ಗೆ ಕಷ್ಟ ಆಗುತ್ತೆ ಅಂತ ಹೇಳಿ ಇದನ್ನೇ ಆಫೀಸ್ ಮಾಡಿ ತಂದು, ಬೇಡ ಒಂದು ಕಲೆಗೊಂದು ಪ್ರೋತ್ಸಾಹ ಕೊಡೋಣ, ಒಂದು ಕಲೆಯನ್ನು ಮೇಲೆ ಒಂದು ಕನ್ನಡದ ಹೆಣ್ಣು, ಕನ್ನಡ ನಮಗೆ ಪಂಚಪ್ರಾಣ ಹಾಗೆ ಒಂದು ಕನ್ನಡವನ್ನು ಮೇಲಕ್ಕೆ ಬರಬೇಕು ಅಂತ ಹೇಳಿ ನಾನು ಏನು ಮಾಡಿದೆ ಅಂದರೆ ಇದನ್ನು ಒಂದು ಕಂಪ್ಲೀಟ್ ಮ್ಯೂಸಿಯಂ ಥರ ಕನ್ವರ್ಟ್ ಮಾಡಿಬಿಟ್ಟು ಆಫೀಸನ್ನು ಬೇರೆ ಥರ ಮಾಡೋಣ ಅಂತ ಚಾಮರಾಜಪೇಟೆಯಲ್ಲೇ ಮತ್ತೆ ಪ್ಲಾನ್ ಮಾಡಿದ್ವಿ, ಏನಾದ್ರು ಮಾಡೋಣ ಅಂತ ಇದ್ವಿ. ಮತ್ತೆ 2016 ಗೃಹ ಪ್ರವೇಶ ಆಯಿತು. 16ಕ್ಕೆ ಒಂದು ಇಂಟೀರಿಯರ್ಸ್ ಎಲ್ಲ ಮಾಡಿ ಕಂಪ್ಲೀಟ್ ಮಾಡಿದ್ವಿ. ಸಾಧಾರಣ ಒಂದು 50 ಮಾಡೆಲ್ಗಳಿತ್ತು ಅಷ್ಟೇ. ಮ್ಯೂಸಿಯಂ ಇನಾಗ್ರೇಷನ್ ಆಗೋಕೆ ಇನ್ನು 6 ತಿಂಗಳಿರಬೇಕಿದ್ರೆ ಅದು 50ರಿಂದ 250ಕ್ಕೆ ಹೋಗಿತ್ತು ಈ ಮಾಡೆಲ್ಗಳು ರೆಡಿ ಆಗಿರೋದು. ಅಂದ್ರೆ ಅಷ್ಟು ಫಾಸ್ಟ್ ಆಗಿ ಮುಗಿಸಿದ್ರು ಅವರು, ಯಾಕಂದ್ರೆ ಇಲ್ಲಿ ಇಡಬೇಕಲ್ಲ ಒಂದು ನೋಡೋದಕ್ಕೆ ಜನಗಳು ಅಂತ ಹೇಳಿ. 250 ಆಯ್ತು, 500 ಆಯ್ತು, 1000 ಆಯ್ತು, ಇವತ್ತಿಗೆ 1500 ಮಾಡೆಲ್ಗಳು. ಅಂದ್ರೆ ಇವರು ಮೋರ್ ದನ್ 15 ಇಯರ್ಸ್ ಆಗಿದ್ದಾರೆ. 2010 ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿದ್ರು. ಇನ್ನೊಂದು ಏನಂದ್ರೆ ಈ 1,600 ಸ್ಕ್ವೇರ್ ಫೀಟ್ ಅಲ್ಲಿ ಎಂಟೈರ್ ವರ್ಲ್ಡ್ ಅಲ್ಲಿ ಇಡೀ ವರ್ಲ್ಡ್ ಅಲ್ಲಿ ಇಲ್ಲಿ ನೋಡಿ, ಯಾಕಂದ್ರೆ ಇಲ್ಲಿ ಡಿಫ್ರೆಂಟ್ ಆಗಿದೆ. ಒಂದ್ ಕಡೆ ಶಿಪ್, ಒಂದ್ ಕಡೆ ಏರೋಪ್ಲೇನ್, ಒಂದ್ ಕಡೆ ಕಾರ್, ಆ ಧರ್ಮಸ್ಥಳ ಕಾರ್ಗಳು. ಆಕ್ಚುಲಿ ನಮ್ಮ ಧರ್ಮಸ್ಥಳ ಕಾರ್ಗಳು ನಾವೇ ಮೇಂಟೈನ್ ಮಾಡ್ತಾರೆ. ಆ ಹಳೆ ಕಾರ್ ನೋಡಿದಿರಾ? ನಮ್ಮ ಅಂಕಲ್ ಮಾಡ್ತಾ ಇದ್ರು ಧರ್ಮಸ್ಥಳ. ನೀವು ನೋಡಿ ಧರ್ಮಸ್ಥಳ ನೋಡಿದ್ರೆ ಕಾರ್ ಮ್ಯೂಸಿಯಂ ನೋಡಿದ್ರೆ, ಆ ಕಾರ್ ಮ್ಯೂಸಿಯಂ ಹೋದ್ರೆ ಕೇಳಿ, ಶಿವಕೋಟೆ ಬೆಂಗಳೂರು ಅಂತ ಹೇಳಿದ್ರೆ ನಮ್ಮ ಹೆಸರು ಹೇಳ್ತಾರೆ. ಅಲ್ಲಿ ವೀರೇಂದ್ರ ಹೆಗಡೆ ಅವರ PA, ವೀರೇಂದ್ರ ಹೆಗಡೆ ಅವರು ನಮ್ಗೆ ಹಾಕ್ತಾರೆ ತುಂಬಾ. ಹಂಗೆ ಅಂಕಲೇ ಅಲ್ಲಿ ಹೋದ್ರೆ ಶ್ರೀಪತಿ ಅಂತ ಹೆಸರು ಇದೆ, ಅವ್ರು ಮಿಸಸ್ ಇದ್ದು ಅಪ್ಪ ನನ್ನ ಮಾವ. ಹಾಗೆ ಅಲ್ಲಿರೋ ಒರಿಜಿನಲ್ ಕಾರ್ಗಳು ಈ ಪ್ಲಾಸ್ಟಿಕ್ ಕಾರ್ಗಳು ಇಷ್ಟ. ಯಾಕಂದ್ರೆ ಅದನ್ನು ಅಲ್ಲಿದ್ದು ಮಾಡಿದ್ದನ್ನು ಇಲ್ಲಿ ಪ್ಲಾಸ್ಟಿಕ್ ಕಾರ್ ನೋಡ್ಬೇಕಂತ ಇಟ್ಟಿದ್ದಾರೆ ಅಷ್ಟೇ. ಹಾಗೆ ಮಾಡ್ತಾ ಇದು ಒಂದು 1500 1,000 ಮಾಡೆಲ್ಗಳಿದೆ. ಇಲ್ಲ, ಈಗ ಒಂದು ಸೆಕ್ಷನ್ ನೋಡಿ, ಇದು ಎಲ್ಲ ಕಾರ್ಡ್ಬೋರ್ಡ್ ಅಂಡ್ ಥರ್ಮೋಕಾಲ್. ಇದು ಕ್ಲೇ, ಪೂರ್ತಿ ಕ್ಲೇ. ಇದು ಕಾರ್ಡ್ಬೋರ್ಡ್, ಥರ್ಮೋಕಾಲ್ ಎಲ್ಲ. ಇದು ಪ್ಲಾಸ್ಟಿಕ್. ಸೊ ಇದು ಪ್ಲಾಸ್ಟಿಕ್ ನೋಡಿ. ಇದನ್ನ ನೀವು ಕಂಪೇರ್ ಮಾಡಿ, ಇದು ಇಂಜಿನ್ ಓಡುತ್ತೆ. ಫೈಟಿಂಗ್ ಇರೋ ಸೋಲ್ಜರ್ಸ್ ಫೈಟಿಂಗ್ ಮಾಡೋದು, ಆ ಕ್ರಿಯೇಟ್ ಮಾಡಿರೋದು ನೋಡಿ, ಹತ್ತಿ ಕುದುರೆ ಓಡ್ಬೇಕಾದ್ರೆ ಡಸ್ಟ್ ಕ್ರಿಯೇಟ್ ಮಾಡಿರೋದು. ಇದು ಈಗ ಫಸ್ಟ್ ಇದು ಮಾಡಿರೋದು. ಈಗ ಇಟ್ಟಿದ್ದೀವಿ ಏನಕ್ಕೆ ಅಂದ್ರೆ ಇದು ಫಸ್ಟ್ ಫ್ಲೈಟ್, ವರ್ಲ್ಡ್ ಫಸ್ಟ್ ಫ್ಲೈಟ್. ಅದನ್ನು ಬೇರೆ ಕಡೆ ತೋರಿಸ್ತಿದ್ದೆ ಹಿಂಗಿರಲಿ, ಯಾಕೆಂದ್ರೆ ಸ್ವಲ್ಪ ಅದರಲ್ಲಿ ಏನೋ ಒಂದು ಥ್ರೆಡ್ ಎಲ್ಲ ಹೊರಟಿದೆ. ಆಮೇಲೆ ತೋರಿಸ್ತೀನಿ, ಅದು ಒರಿಜಿನಲ್ ಇನ್ನೊಂದು ಕಡೆ ಇದೆ ಸರ್. ಬಟ್ ಇದು ಒಂದು ಮಾಡೆಲ್ ಮಾಡೋಕ್ಕೆ ಮಿನಿಮಮ್ ಎಷ್ಟು ದಿವಸ ತಗೋತಾರೆ ಸರ್ ಅವರು? ಮಿನಿಮಮ್ ಒಂದು ಮಾಡೆಲ್ ಮಾಡೋಕ್ಕೆ ಮೇ ಬಿ ಡಿಪೆಂಡಿಂಗ್ ಅಪಾನ್ ಇದು. ಈಗ ಫಾರ್ ಎಕ್ಸಾಂಪಲ್ ಇದು ಅಂತ ತಗೊಳ್ಳಿ, ಇದೊಂದು 2 days ಬೇಕು. ಕಾರ್ ಅಂತ ತಗೊಳ್ಳಿ, ಅದೇ ಆನಿಮಲ್ಸ್ ತಗೊಳ್ಳಿ, ಯಾವ್ದಾದ್ರು ಇದೊಂದು 2 ವರ್ಷ ಬೇಕು ಸರ್, ಅದು 2 ದಿವಸ 2 days. ಇದನ್ನ 6 ತಿಂಗಳು 6 months ತಗೊಳ್ತಾರೆ. ಆಮೇಲೆ ಇದೆಲ್ಲ 2 days, ಆಲ್ಮೋಸ್ಟ್ 2 days. ಅಂದ್ರೆ ಇಟ್ ಕೈಂಡ್ ಒಂದು ಆನಿಮಲ್ಸ್ ಮಾಡಬೇಕಾದ್ರೆ ಮಿನಿಮಮ್ 12 to 13 A4 ಸೈಜ್ ಕಲರ್ ಪೇಪರ್ ಬೇಕು. A4 ಸೈಜ್ ಕಲರ್ ಪೇಪರ್ ಬೇಕು. ಅಂದ್ರೆ ಒಂದಕ್ಕೆ ಬಾಲ, ಒಂದು ಪೇಪರ್ ಬರೀ ಬಾಲ ಇದೆ, ಒಂದು ಪೇಪರ್ ಬರೀ ಕಣ್ಣಿದೆ, ಒಂದು ಪೇಪರ್ ಬರೀ ಕಾಲಿದೆ, ಹೊಟ್ಟೆ. ಬಟ್ ಇಷ್ಟು ಚಿಕ್ಕದು ಒಂದು 12 to 13 ಪೇಪರ್ಸ್ ತಗೊಂಡಿದೆ ಸರ್. ಇದರಲ್ಲೂ ಈ ಚಿಕ್ಕದು ಹೇಳಲ್ಲ, ಚಿಕ್ಕದು 8 ಪೇಜ್ ಇರ್ಬೋದು, ದೊಡ್ಡದು ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇದು ಟೈಗರ್, ಲಯನ್, ಇದು ದೊಡ್ಡದಕ್ಕೆ ಎಲ್ಲ ಆ ಥರ ಬರುತ್ತೆ. ಚಿಕ್ಕದಕ್ಕೆಲ್ಲ ಒಂದು ಮಿನಿಮಮ್ ಒಂದು 6-5 ಪೇಜ್ ಇರುತ್ತೆ. ಸರ್ ಬಟ್ ಇನ್ನೊಂದು ಕ್ವಶನ್, ಇವ್ರಿಗೆ ಇದರಲ್ಲಿ ಇಂಟ್ರೆಸ್ಟ್ ಹೆಂಗ್ ನೋಡ್ತು? ಅಂಡ್ ಸೆಕೆಂಡ್ ಪಾಯಿಂಟ್, ಇದು ಹೆಂಗ್ ಕಲ್ತ್ರು ಅಂತ. ಹೆಂಗ್ ಕಲ್ತ್ರು ಅಂದ್ರೆ ಎಕ್ಸ್ಟ್ರಾ ಅಂತಾರಲ್ಲ, ಅವರಿಗೆ ಕಲೆಯಲ್ಲಿ ತುಂಬಾ ಪ್ರೋತ್ಸಾಹ, ಕಲೆಯಲ್ಲಿ ತುಂಬಾ ಇಂಟ್ರೆಸ್ಟ್, ಏನಾದ್ರು ಮಾಡಬೇಕು ಅಂತ. ಸೊ ಇದನ್ನು ನಾನು ಕೇಳ್ತೀನಿ, ಇದನ್ನ ಹೇಗೆ ಮಾಡ್ತಾರೆ ನಮ್ಗೆ ಸ್ವಲ್ಪ ಹೇಳ್ಕೊಡಿ ಅಂತ. ಬಟ್ ಹೇಳಿದ್ರು ನಮ್ ನಿಜವಾಗಿ ನಮ್ ತಲೆ ಹಾಕಲ್ಲ, ಆ ತರ ಇರುತ್ತೆ. ಬಟ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಖಂಡಿತ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಆ ಕಲೆ ಈಗ ಹೆಂಗ್ ಬಂದು ಇಂಟ್ರೆಸ್ಟ್ ಅವ್ರು ಸಿಗುತ್ತೆ ಪ್ರೊಫೆಸರ್. ಯಾಕಂದ್ರೆ ನೀವು ಮೇಡಮ್ ಸಪೋರ್ಟ್ ಮಾಡ್ದಿಂದಾನೆ ಇಷ್ಟೆಲ್ಲ ಆಗಬೇಕು ಅಂತ ಹೇಳ್ಬೋದು. ಅಂಡ್ ಒನ್ ಮೋರ್ ಥಿಂಗ್ ಸರ್, ಇದನ್ನ ಮಾಡ್ತಾರಲ್ಲ ಇವಾಗ ಮ್ಯೂಸಿಯಂ ಮಾಡಿದ್ದಾರೆ, ನೀವು ಉಚಿತವಾಗಿ ಕೊಡ್ತೀನಿ ಅಂತ ಹೇಳ್ತೀವಿ.
ಫ್ಯೂಚರ್ ಅಲ್ಲಿ ಏನಾದ್ರು ಟ್ಯುಟೋರಿಯಲ್ಸ್ ಅಥವಾ ಹೇಳ್ಕೊಡೋದು ಏನಾದ್ರು ಕ್ಲಾಸಸ್ ಓಪನ್ ಮಾಡ್ಬೇಕು ಅಂತ ಇದೀರಾ? ಸರಿ, ಅದೊಂದು ಒಳ್ಳೆ ಬಹಳ ಒಂದು ಒಳ್ಳೆ ಕ್ವಶನ್. ನಾವು 21 ಏಪ್ರಿಲ್ ಸ್ಟಾರ್ಟ್ ಮಾಡಿದ್ವಿ. ಮಕ್ಕಳಿಗೆ ಉಚಿತವಾಗಿ ಆರ್ಟ್ ಅಂಡ್ ಕ್ರಾಫ್ಟ್ ಮಾಡೆಲ್ ಕ್ಲಾಸ್ ಅಂತ. ಅದೇ ಅದು ಎಲ್ಲ ತರದ್ದು ಪೇಪರ್ ಇರ್ಬೋದು, ಕಾರ್ಡ್ಬೋರ್ಡ್ ಇರ್ಬೋದು, ಪ್ಲಾಸ್ಟಿಕ್ ಇರ್ಬೋದು, ಆಮೇಲೆ ಇದು ಕ್ಲೇ ಇರ್ಬೋದು, ಕ್ಲಾಸ್ ಕೊಡಬೇಕು ಅಂತ. ಅಂದ್ರೆ ಮಧ್ಯಾಹ್ನ 2 ಗಂಟೆಯಿಂದ 7 ಗಂಟೆ ತನಕ ಒಂದು 20 ಮಕ್ಕಳಿಗೆ ಕೂರಿಸ್ಕೊಂಡು ಇದೇ ಇಷ್ಟೇ ಜಾಗ, ನಮ್ಮ ಆಫೀಸ್ ಇದೆ ಇಷ್ಟೇ ಜಾಗ ನೋಡಿ ಕೂಡ್ತಾರೆ, ಕೊಡ್ತಾರೆ, ಎಲ್ಲ ಮೆಟೀರಿಯಲ್ ಇವರೇ ಕೊಡ್ತಾರೆ. ಮಾಡೋದು ಹೇಗೆ ಕೆಲಸ ಸೇಮ್ ಅದೇ ಒಂದು ನಿಮ್ಮ ಕ್ವಶನ್ಗೆ ಆಫ್ಲೈನ್ ಕ್ಲಾಸ್ ಆನ್ಲೈನ್ ಕ್ಲಾಸ್ ಕೊಡೋಕೆ ಸ್ವಲ್ಪ ಕಷ್ಟ ಇದೆ. ಇದರೊಟ್ಟಿಗೆ ಬೇರೆ ಏನು ಹೇಳ್ತೀನಿ ನಾನು ಏನೇನು ಕ್ಲಾಸ್ ಕೊಡ್ತಾರೆ ಅಂತ. ಬಟ್ ನೀವು ಹೇಳಿದ್ದು ಈ ಹವ್ಯಾಸ ಏನಾದ್ರು ಹೊರಗಡೆ ಏನಾದ್ರು ಕೇಳ್ತಿರಲ್ಲ ಕ್ಲಾಸ್ ಪ್ಯೂರ್ಲಿ ಮ್ಯೂಸಿಯಂ. ಇನ್ನೊಂದು ಆಫೀಸ್ ಇದೆ ನಮ್ದು ಇಲ್ಲೊಂದು 1 ಕಿಲೋಮೀಟರ್ ಆಚೆ ಕಡಲ ಸ್ವಲ್ಪ ಪಕ್ಕನೆ. ಅಲ್ಲಿ ಸ್ವಲ್ಪ ಒಂದು ಉಚಿತವಾಗಿ ಒಂದು ಗ್ರಂಥಾಲಯ ಇದೆ. 5,000 ಬುಕ್ ಇದೆ. ಕನ್ನಡ 3,000, ಆಮೇಲೆ ಇಂಗ್ಲಿಷ್ ಒಂದು 1,500, 1,800, ಆಮೇಲೆ ಅದರ್ ಲ್ಯಾಂಗ್ವೇಜ್ ತೆಲುಗು, ತಮಿಳು, ಮಲಯಾಳಂ, ಆಮೇಲೆ ಮಂಗಳೂರು, ತುಳು ಆ ಲ್ಯಾಂಗ್ವೇಜ್ ಒಂದು ಟೋಟಲ್ 5,000 ಬುಕ್ ಇದೆ. ಅದನ್ನು ಉಚಿತವಾಗಿ ಕನ್ನಡದ ಎಲ್ಲ ಸಾಹಿತ್ಯ, ಆಮೇಲೆ ನಮ್ಮ ತ್ರಿವೇಣಿ ಎಲ್ಲ ಬುಕ್ ಮಾಡಿದೆ. ನಮ್ಮ ನಿಜವಾಗ KT ಆಮೇಲೆ ಕುವೆಂಪು, ಧಾರಾಬೇದ ಎಲ್ಲ ಬುಕ್ ಇಟ್ಟಿದ್ದೀವಿ. ಒಂದು ನೋಡ್ಬೋದು ದಯವಿಟ್ಟು ಬನ್ನಿ. 5,000 ಬುಕ್. ನಮ್ಮ ಕರ್ನಾಟಕ ದೊಡ್ಡ ಹೆಮ್ಮೆ ಅಂತಾನೆ ಹೇಳ್ಬೋದು. ಎಲ್ಲ ಉಚಿತವಾಗಿ ಮಾಡತ್ತಾರೆ. ಅಂಡ್ ಇದ್ರ ಹಿಂದೆ ಎಷ್ಟು ಪರಿಶ್ರಮ ಆಯ್ತು. ಈವನ್ ನೀವು ಒಂದೊಂದು ಮಾಡಲ್ ನೋಡ್ತಾ ಇದ್ರು ನಿಮ್ಗೆಲ್ಲೂ ಫಾಲ್ಟ್ ಕಾಣಲ್ಲ ನೋಡಿ. ಈವನ್ ಈ ಮ್ಯೂಸಿಯಂಗೆ ಒಂದು ದಿನ ಸಾಧಾರಣ 90 ಜನ ಏರ್ ಕ್ರಾಫ್ಟ್ ಇಂದ ಬಂದಿದ್ರು. ಆದ್ರೆ ಔಟ್ ಆಫ್ ದ್ಯಾಟ್ 4 ಆರ್ ಪೈಲಟ್ಸ್. ಅವರಿಗೆ ಕಂಡು ಸರ್ಪ್ರೈಸ್ ಮೈ ನಮ್ಗೆ ಇದಾಗ್ತಾ ಇದೆ, ಗುರುತು ಅಂತ ಆಗ್ತದೆ. ಯಾಕೆಂದ್ರೆ ಇದನ್ನ ಫ್ಲೈಟ್ ಓಡಿಸಿದೀನಿ, ಬಟ್ ನನ್ಗೆ ಒಳಗಡೆಯಿಂದ ಗೊತ್ತಿಲ್ಲ, ಹೊರಗಡೆಯಿಂದ ಗೊತ್ತಿಲ್ಲ ಅಂತ. ಈಗ ಅದು ನೋಡ್ತಾರೆ ಎಕ್ಸಾಂಪಲ್ ನೋಡಿ ಸರ್, ಇದು ನೋಡಿ ಇಲ್ಲೆಲ್ಲ ಇದೆಲ್ಲ ಇದೆಲ್ಲ ಇದು ನಾನು ಓಡಿಸಿದ್ದೀನಿ, ಬಟ್ ನಾನು ಒಳಗಡೆ ನೋಡಿದ ಹೊರಗಡೆ ಈ ತರ ಗೊತ್ತಿಲ್ಲ. ನಿಜವಾಗತ್ತೆ ಗ್ರೇಟ್ ಅಂತ ಹೇಳಿ ಒಂದು ಅಪ್ರಿಸಿಯೇಟ್ ಮಾಡಿ ಅವ್ರಿಗೆ 90 ಜನ ಬಂದಿದ್ದಾರೆ. ಮೇಡಮ್ ಪೇಷನ್ಸ್ ಲೆವೆಲ್ಗೆ ಹ್ಯಾಟ್ಸ್ ಆಫ್. ನಾನು ಎಲ್ಲ ನೋಡಕ್ ಬಂದವರದು ಎಲ್ಲದು ಅದೇ ಒಂದು ತಾಳ್ಮೆ ಅನ್ನುವಂಥದ್ದು ನಿಮ್ಗೆ ತುಂಬಾ ಇದೆ. ತಾಳ್ಮೆನೆ ನಿಮ್ಗೆ ಸಕ್ಸಸ್ ಕಾರಣ ಅಂತ ಹಾಗೆ ನಾನು ಸರ್. ಮತ್ತೆ ಇದೆಲ್ಲಕ್ಕೆ ಏನಾದ್ರು ಪ್ರಶಸ್ತಿ ಅವಾರ್ಡ್ ಏನಾದ್ರು ಬಂದಿದೆ? ಪ್ರಶಸ್ತಿ ಬಂದಿದೆ. ಇಲ್ಲೊಂದು ಪ್ರಶಸ್ತಿ ಅಂದ್ರೆ ಅವರಿಗೆ ಹವ್ಯಾಸ ಅಂದ್ರೆ ಆರ್ಟಿಕಲ್ ಬರೆಯೋದು, ಇಂಗ್ಲಿಷ್ ಆರ್ಟಿಕಲ್ ಬರೆಯೋದು. ಲೇಟರ್ ಆನ್ ಕನ್ನಡದಲ್ಲಿ ಗೋಲ್ಡ್ ಚೆನ್ನಾಗಿದೆ. ಕನ್ನಡದಲ್ಲಿ ಅವರು 5 ಬುಕ್ ಬರೆದಿದ್ದಾರೆ. 3 ಕನ್ನಡ, 6, 3 ಇಂಗ್ಲಿಷ್. ತೋರಿಸ್ತೀನಿ ಆಮೇಲೆ. ಇದೆಲ್ಲ ಪೇಪರ್ ಮಾಡಲ್ ಕಟಿಂಗ್. ಇದು ಡೆಕ್ಕನ್ ಹೆರಾಲ್ಡ್ ಇದೆಲ್ಲ, ಇದು ಮಂಗಳೂರು ಲ್ಯಾಂಗ್ವೇಜ್ ಅಲ್ಲಿ ಇದೆ. ಸೊ ಇದೆಲ್ಲ ಡೆಕ್ಕನ್ ಹೆರಾಲ್ಡ್. ಸೊ ಎಲ್ಲ ಆರ್ಟಿಕಲ್. ಈಗ ಇನ್ನೊಂದು ಹೇಳ್ಬೇಕಂತ ಬಯಸ್ತಾ ಇದ್ದೀನಿ. ಟೆಂಪಲ್ ಟೇಲ್ಸ್ ಅಂತ ಒಂದು ಇದು ನಿಮ್ಗೆ ತಲಕಾಡು ಗೊತ್ತಾ ನಿಮ್ಗೆ? ಪಂಚಲಿಂಗೇಶ್ವರ. ಇದರ ಬಗ್ಗೆ ಬರೆದಿರೋ ಒಂದು ಆರ್ಟಿಕಲ್ ಅಟ್ ಪ್ರೆಸೆಂಟ್ ಇಡೀ ವಿಶ್ವದಲ್ಲೇ ಟಾಪ್ ಆಗಿದೆ. ಈಗ ಒಂದು ನೋಡಿ, ಗೂಗಲ್ ಓಪನ್ ಮಾಡಿ ನೋಡಿ. ಇದು ತಲಕಾಡು ಟೆಂಪಲ್, ವಿಕಿಪೀಡಿಯಾ ರೆಫರೆನ್ಸ್ ಲತಾ ಸೇನಾಲಿ ಲತಾ ಬರುತ್ತೆ ನೋಡಿ. ಕನ್ನಡ ಹಾಕಿ ವಿಕಿಪೀಡಿಯಾ ಇಲ್ಲಿದೆಲ್ಲ. ಸೊ ಸೇನಲ್ ಲತಾ ಅಂದ್ರೆ ಇಲ್ಲಿ ನೋಡಿ ಕಂಪೇರ್ ಮಾಡಿ. ಸೇನಲ್ ಲತಾ ನಾನು ಮದುವೆ ಆದ್ಮೇಲೆ ಶ್ರೀನಿವಾಸ್, ನನ್ನ ತಂತ್ರಿ ಅಂದ್ರೆ ಅವ್ರ ಫ್ಯಾಮಿಲಿ ನೇಮ್ ಇತ್ತು. ಅವರು ಲತಾ ಸೇನಲ್ ಅಂತ ಬರ್ತಾ ಇರ್ತಾರೆ. ಸೇನಲ್ ಅಂದ್ರೆ ನಿಯರ್ ಉಡುಪಿ ಒಂದು ಗ್ರಾಮ, ಉಡುಪಿ ಪಕ್ಕನೇ ಒಂದು ಗ್ರಾಮ. ಅದಕ್ಕೆ ಅವರಿಗೆ ಈ ಎಲ್ಲ ಅವರಿಗೆ ಒಂದು ಅವಾರ್ಡ್ ಬಂತು. ಕರಾವಳಿಯ ಅಪ್ರತಿಮ ಕಲಾಗಾರ್ತಿ ಅಂತ ಒಂದು ತುಳುವಲ್ಲಿ ಹೌದಾ. ಒಂದು ಪುನೀತ್ ಸಮ್ಮಾನ ಬಂತು, ಪುನೀತ್ ರಾಜ್ಕುಮಾರ್ ಒಂದು ಇದರಲ್ಲಿ 2022. ಅದನ್ನ ನಾನು ಅವರಿಗೆ ಕನ್ನಡ ಸಂಘದವ್ರು ಕರೆದ್ರು. ನಾನು ಅವ್ರಿಗೆ ಕೇಳಿದೆ, ಈ ಥರದ ಅವಾರ್ಡ್ ಇದೆ, ಬರ್ತೀರಾ ಹೋಗೋಣ. ಅವರು ಸ್ಲೈಟ್ ಆಗಿ ರಿಜೆಕ್ಟ್ ಮಾಡಿದವ್ರು ಅಂತ. ಎಂತೆಂಥ ಅವಾರ್ಡ್ಗಳು ಇನ್ನು ಸಿಗ್ಬೇಕು ಅವರಿಗೆ, ಇನ್ನೂ ಸಿಕ್ಕಿಲ್ಲ. ಕರೆಕ್ಟ್ ಅಲ್ವಾ? ಮಾಡಿದವರು ಇದ್ದಾರೆ, ಅವ್ರಿಗೆ ಕೊಡಿ ಅಂತ ರಿಜೆಕ್ಟ್ ಮಾಡ್ಬಿಟ್ಟು. ಬಟ್ ಇಂಥವ್ರು ಸಿಗೋದು ಕಷ್ಟ. ಯಾಕಂದ್ರೆ ಸೋ ಡೌನ್ ಟು ಅರ್ತ್. ಬಂದಿರೋದನ್ನ ಬರ್ಲಿ ಅನ್ನೋದೇ ಇವಾಗ ಕಾಜ ಜಾಸ್ತಿ ಇರ್ಬೇಕಾದ್ರೆ, ಬಂದಿರೋದನ್ನ ಬೇಡ ಅಂತ ಹೇಳ್ಬಿಟ್ಟಾರಲ್ಲ, ಗ್ರೇಟ್ ಅಂತ ಹೇಳ್ಬೋದು. ಬೇಡ ಅಂತ ಅಂದ್ರೆ ಅಹಂಕಾರದಿಂದ ಅದನ್ನ ರಿಜೆಕ್ಟ್ ಮಾಡಿಲ್ಲ. ನೀವು ಮಾಡಿರೋದು ಒಂದು ಒಳ್ಳೆ ಇದರ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಅದು ಆ ಧಾರವಾಡ ಹುಬ್ಳಿ ಅಂತ ಹೇಳಿದ ತಕ್ಷಣ ಏನೋ ಒಂಥರ ಮೈ ಜುಮ್ಮ ಆಗುತ್ತೆ. ಇನ್ನೊಂದು ನೀವು ಹೇಳೋಕೆ ಮುಂಚೆ ಅದು ಹೇಳ್ಬೇಕು. ಹೆಸರು ನನಗೆ ಎಷ್ಟು ಬೇಗ ಮರ್ತೋಗುತ್ತೆ ನೋಡಿ. ಹಾಕಿದೆ ಅದೇ ಕಲರ್ ಕೊಡ್ಬೇಕು. ಏನು ಹೆಸರು? ಮಧುಬನಿ.
ಮಧುಬನಿ ರಿಯಾಲಿಟಿ ನಿಮ್ಗೆ ಇದ್ರ ಮೇಲೆ ಪೇಂಟಿಂಗ್ ಮಾಡ್ತಾರೆ. ಇದು ಮಧುಬನಿ ಇದು ಒರಿಜಿನಲ್ ಆರ್ಟ್ ತೋರಿಸ್ತೀನಿ ಬನ್ನಿ. ಮಧುಬನಿ ಒರಿಜಿನಲ್ ಆರ್ಟ್ ಇದು ಇದು ಇದನ್ನ ಮಾಡಕ್ಕಾಗಲ್ಲ. ಇದು ಚಿಕ್ಕ ಚಿಕ್ಕ ಇದನ್ನ ಜಿಗ್ಸಾ ಪಜಲ್ ಅಂತ ಅಂದ್ರೆ ಪಜಲ್ ಜೋಡಿಸಿ ಮಾಡಿದ್ರು ನೋಡಿ, ಕಾಣುತ್ತಾ ಪಜಲ್ಸ್. ಇದು ಇದು ಮಧುಬನಿ ಅಂತ. ಅದನ್ನ ಅಲ್ಲಿ ಇರೋದು ಕಲರ್ ಕೊಡೋದೇ ಕಲರ್ ಕೊಡ್ತಾ ಇದು ಅಷ್ಟು ಪಜಲ್ಸ್ ಅಲ್ಲ. ಪಜಲ್ಸ್ ಅವತಾರ, ಗಣೇಶ ಅವತಾರ, ವಿಷ್ಣು ಅವತಾರ. ಸರ್ ಇವು ಪಜಲ್ಸ್ ನೀವು ಹೆಂಗ್ ನೀವು ಆರ್ಡರ್ ಕೊಟ್ಟು ಮಾಡಿಸ್ತೀರಾ? ಆರ್ಡರ್ ಕೊಡೋದು ಗುಜರಾತ್, ಬೆಂಗಳೂರು ಸಿಗುತ್ತೆ. ಯುಎಸ್ ಇಂದ ಬರುತ್ತೆ. ಇಲ್ಲಿ ನೋಡಿ ರಾ ಮೆಟೀರಿಯಲ್ ಇದೆ, ಇದೆ ರಾ ಮೆಟೀರಿಯಲ್. ಇದನ್ನ ಚಿಕ್ಕ ಚಿಕ್ಕ ಪಾರ್ಟ್ ಬರುತ್ತೆ, ಜೋಡಿಸಿ ಆ ಥರ ಫೈನಲ್ ಪ್ರಾಡಕ್ಟ್ ಮಾಡೋದು. ಈ ಪಾರ್ಟ್ಸ್ ಎಲ್ಲ ನೀವು ತರಿಸ್ತೀರಾ ಸರ್? ಎಷ್ಟು ಬೇಕು? ಈ ಪಾರ್ಟ್ಗಳಿಗೆ ಒಂದು 800, 900, 1000 ಡಿಪೆಂಡಿಂಗ್ ಅಪಾನ್ ಇದು 1000, 2000 ಇರುತ್ತೆ ಹೇಳಕ್ಕಾಗಲ್ಲ ಈ ಪಾರ್ಟ್ಗೆ. ಪಾರ್ಟ್ ಸರ್ ಇಫ್ ಯು ಡೋಂಟ್ ಮೈಂಡ್ ಒಂದು ಕಂಪ್ಲೀಟ್ ಪ್ರಾಡಕ್ಟ್ ರೆಡಿ ಆಗಬೇಕು ಅಂದ್ರೆ ನಿಮ್ಗೆ ಮಿನಿಮಮ್ ಎಷ್ಟು ಅಮೌಂಟ್ ಖರ್ಚಾಗಿದೆ? ಅಂದ್ರೆ ರೆಪ್ಲೈನ್ಗೆ ಆಗುತ್ತೆ 1500 ಆವರೇಜ್ ಎಲ್ಲ ಆಗುತ್ತೆ. 1500 ಪೇಪರ್ಗೆಲ್ಲ 150, 200 ಪೇಪರ್ ಮಾಡ್ತಾರೆ. ಆಮೇಲೆ ಇದಕ್ಕೆಲ್ಲ ಈ ಸಾಮಾನ್ಯ ಇದಕ್ಕೆಲ್ಲ ಒಂದು 400-500 ರೂಪೀಸ್ ಸ್ಪೆಷಲ್ ಆಗಿ ನೋಡಿ. ಇದನ್ನು ಮೆಟೀರಿಯಲ್ ಟಚ್ ಮಾಡಿ ನೋಡಿ ಏನಂತ ಗೆಸ್ ಮಾಡಿ. ಹೊಸದಿಂದ ರಸ ಅಂತ ಇದು ಏನಾದ್ರು ಮನೆ ಕಟ್ಟಕ್ಕೆ ಪಾಟ ಇಲ್ಲ ಬಾಟಲ್, ಪೆಪ್ಸಿ ಬಾಟಲ್. ಪೆಪ್ಸಿ ಬಾಟಲ್ ಕಟ್ ಮಾಡಿ ಮಾಜಾ ಬಾಟ್ಲ್ ಅದು. ಅದರ ಮೇಲೆ ಸಿಮೆಂಟ್ ಹಾಕ್ತಾರೆ. ಸಿಮೆಂಟ್ ಹಾಕ್ಬಿಟ್ಟು ಮಾಸ ಬಾಟ್ಲ ಇದು ಮಾಜಾ ಗೊತ್ತೇ ಆಗಲ್ಲ ಇದು ಮಾಸ ಬಾಟ್ಲ ಅಂತ. ಸಿಮೆಂಟ್ ಹಾಕ್ಬಿಟ್ಟು ಇದ್ರ ಮೇಲೆ ಸಿಮೆಂಟ್ ಹಾಕಿ ರೆಡಿ ಮಾಡಿದ್ರಾ? ಇದ್ರ ಮೇಲೆ ಒಂದು ಫ್ಲವರ್ ಹಾಕ್ಬಿಟ್ರೆ ಫ್ಲವರ್ ಎಲ್ಲ ನಾನಿದೆ. ಓಕೆ. ಇಲ್ಲಿ ಇದು ನೋಡಿದ್ರಲ್ಲ ಟೈಪ್ ರೈಟಿಂಗ್ ಅನ್ಕೋತೀನಿ. ಇಲ್ಲ ಸರ್ ನೋಡಿಲ್ಲ, ಇದು ತೋರಿಸಿಲ್ಲ ನಾನು. ಸರ್ ನೋಡಿ ಇದು 1990 ಇದು 1990 ಒರಿಜಿನಲ್. ನಾನು 1 ಲಕ್ಷ ರೂಪಾಯಿ ಕೊಟ್ಟು ತಗೊಂಡಿದ್ದೆ. ನೀವು ತಗೊಂಡಿದ್ದ? 1 ಲಕ್ಷ ನೀವು ನೋಡಿದ್ರಿ ಇದು? ನಾನು ತಗೊಂಡು 1 ಲಕ್ಷ ಕೊಟ್ಟು ತಗೊಂಡಿದ್ದೆ. 6 ಲಕ್ಷ ಇತ್ತು ಅವಾಗ ತಗೊಳ್ಳುವಾಗ. ಒರಿಜಿನಲ್ ಕಾಸ್ಟ್ 6 ಲಕ್ಷ. ಈಗ 20,000ಕ್ಕೆ ಒಳ್ಳೊಳ್ಳೆದು ಪಾಪ. ಬಟ್ ಮೆಚ್ಚಬೇಕಿದೆಲ್ಲ ಇಟ್ಟಾರಲ್ಲ ಅವರು. ನನ್ನ ಅಕೌಂಟ್ಸ್ ನಮಗೆ ಟ್ಯಾಲಿ ಎಲ್ಲ ಯೂಸ್ ಮಾಡ್ತೀರಲ್ಲ, ಇದು ಪೇಜರ್ ಗೊತ್ತಲ್ಲ. ಮೊಬೈಲ್ಗಿಂತ ಮುಂಚೆ ಒಂದು ಅದು ಇದು ಇದ್ರ ಆಚೆ ಒಂದು ಚಿಕ್ಕದೊಂದು ಅದು ವಿಸಿಟ್ ಕೊಡ್ತಾ ಇರ್ತದೆ. ಮುಂಚೆ ಮೊಬೈಲ್ ಇರಲಿಲ್ಲ, ನೀವು ಲ್ಯಾಂಡ್ ಲೈನ್ ಇಂದ ಒಂದು ಇದು ಕಾಂಟ್ಯಾಕ್ಟ್ ಶ್ರೀನಿವಾಸ್ ತಂತ್ರಿ ಅಂತ ಹಾಕಿದ ತಕ್ಷಣ ಅಲ್ಲಿ ಬರುತ್ತೆ ಈ ಫೋನ್ ಇಂದ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಮೆಸೇಜ್ ಬರುತ್ತೆ. ಆ ಮೆಸೇಜ್ ನೋಡ್ಬಿಟ್ಟು ವಾಪಸ್ ರಿಸೀವರ್ ತರ ರಿಸೀವರ್ ಮಾತ್ರ ಮಾತಾಡಕ್ಕಾಗಲ್ಲ. ಓಕೆ. ಫ್ಲಾಪಿ ಡಿಸ್ಕ್ ನೋಡಿದ್ರೆ ಅದು ಇದು ಹೌದು ಹಳೇದು 96 ಬಿಫೋರ್ ಇದು ಯಾವುದು ಇದಕ್ಕಿಂತ ಮುಂಚೆ ಯಾವುದು ಸಿಡಿಗಿಂತ ಮುಂಚೆ ಸಿಡಿಗಿಂತ ಮುಂಚೆ ಫ್ಲಾಪಿ ಡಿಸ್ಕ್. ಸೊ ಬಟ್ ನೀವು ಎಷ್ಟು ಜೋಪಾನವಾಗಿ ಹೆಂಗೆ ಇಟ್ರಿ ಅಂತ ನೀವು? ಇದನ್ನ ಇದು ಖರ್ಚು ಇದಕ್ಕೆಲ್ಲ ಇಂಟೀರಿಯರ್ಸ್ಗೆ ಒಂದು 10ರಿಂದ 8ರಿಂದ 10 ಲಕ್ಷ ಖರ್ಚಾಯಿತು. ಓಕೆ. ಒಂದು ಕಡೆ ಸೈಕಲ್ ಬೆಲ್, ಇದು ಸೈಕಲ್ ಬೆಲ್. ಇದು ಸೈಕಲ್ ಬೆಲ್ ಇದು? ಹೌದಾ, ಹಳೆಯದು. ಅವಾಗ ಆ ಥರ ಐತೇನ್ರಿ ಇದು? ನೋಡಿದ್ಲೆ ಐಸ್ ಕ್ರೀಮ್ ಕಡ್ಡಿಗೆ ಮಾಡಿದ್ದು. ಹೆಂಗ್ ಟೈಮ್ ಮ್ಯಾನೇಜ್ ಮಾಡ್ತಾರಂತ? ಟೈಮ್ ಮ್ಯಾನೇಜ್ ಮಾಡ್ತಾರಂತನಾ? ಟೈಮು ಒಂದು ಕ್ವಶನ್. ಈಗ ನಾನು ಕಲೆ ಕಡೆ ಜಾಸ್ತಿ ಸಮಯ ಕೊಡಬೇಕಾ ಅಥವಾ ಯಾವ ಕೆಲಸಕ್ಕೆ ಹೋಗ್ಬೇಕಾ ಹೇಳಿದ್ರು. ನಾನು ಹೇಳಿದೆ ಕಲೆಯನ್ನ ಕೆಲಸಕ್ಕೆ ಹೋದ್ರೆ ದುಡ್ಡು ಸಂಪಾದನೆ ಮಾಡ್ಬೋದು ಅಷ್ಟೇ. ಬಟ್ ಕಲೆಯಲ್ಲಿ ಜನ ಸಂಪಾದನೆ ಮಾಡ್ಬೋದು. ಯಾವ್ದು ಬೆಟರ್ ಯಾವ್ದು ಅಂತ ಚೂಸ್ ನೀವು ಇದು ಮಾಡಿ ನಾನು ಹೇಳಿದೆ. ಆಯ್ತು, ನೀವು ಕಲೆಯನ್ನು ಇದು ಮಾಡಿಕೊಂಡು ಇದರಲ್ಲೇ ಕಂಟಿನ್ಯೂ ಮಾಡು, ಇದರಲ್ಲೇ ನೀವು ಇನ್ವಾಲ್ವ್ ಆಗು, ಇದು ಒಳ್ಳೆ ಹೆಸರು ಬರುತ್ತೆ ಅಂತ ಅಂದೆ. ಇವತ್ತಿಗೆ ಆ ಪ್ರೋತ್ಸಾಹ ಕೊಟ್ಟಿದ್ರಿಂದ ಇವತ್ತಿಗೆ ಇದು ಬೆಂಗಳೂರಲ್ಲಿ ಟಾಪ್ 10 ಅಲ್ಲಿ ಇದೆ. ಈ ಮ್ಯೂಸಿಯಂ 10 ಅಲ್ಲಿ ಇದೆ. ಮ್ಯೂಸಿಯಂ ಬೇಕಾದಷ್ಟು ಇದೆ, 60-70 ಇದೆ, 10 ಅಲ್ಲಿ ಇದೆ. ಈ ತರ ಏನಿದಾವಲ್ಲ ಸರ್, ನಾನು ಆಕ್ಚುಲಿ ವಿಟ್ನೆಸ್ ಮಾಡ್ತಿರೋದು ಫಸ್ಟ್ ಟೈಮ್. ಕರ್ನಾಟಕದೊಳಗೆ ಈ ತರ ಯಾರು ಮತ್ತೆ ಮಾಡಿದಾರ? ಇಲ್ಲ, ಯಾರು ಇಲ್ಲ. ಅಂಡರ್ ಒನ್ ಗ್ರೂಪ್ ಡಿಫ್ರೆಂಟ್ ಟಾಪ್ ಇದನ್ನು ಮಾಡಿರೋದು ಇಡೀ ಬಳ್ಳಾರಿ. ಅಂದ್ರೆ ನಿಮ್ಗೆ ಏನಾದ್ರು ಒಂದ್ ಕಡೆ ಬರೀ ಪೇಪರ್ ಮಾಡಲ್ಸ್ ಇರ್ಬೋದು, ಬಟ್
ಇಲ್ಲಿ ಪೇಪರ್ ಮಾಡೆಲ್ ಇದೆ, ಪ್ಲಾಸ್ಟಿಕ್ ಮಾಡೆಲ್ ಇದೆ, ಕ್ಲೇ ಇದೆ, ಇದಿದೆ, ಯಾವುದು ಸಾಫ್ಟ್ ವುಡ್ ಇದೆ, ಸ್ಟಿಕ್ ಇದೆ, ಪ್ಲಸ್ ಥರ್ಮೋಕಾಲ್ ಇದೆ, ಆಮೇಲೆ ಕಾರ್ಡ್ಬೋರ್ಡ್ ಇದೆ, ಎಲ್ಲಾನು ಇದೆ. ಅಂದ್ರೆ ಈ ತರ ಡಿಫ್ರೆಂಟ್ ಆಗಿ ವರ್ಲ್ಡ್ ಅಲ್ಲಿ ಎಲ್ಲೂ ಇಲ್ಲ. ಬಟ್ ಅದನ್ನು ಇವಾಗ 2 ವರ್ಷ ತಂದಿರೋ ಐಟಮ್ಸ್ ಬಿಸಾಕ್ಬಿಡ್ತೀವಿ. ಹೌದು. ನೀವು 20-30 ವರ್ಷ ತಂದಿರೋ ಐಟಮ್ಸ್ ಇಷ್ಟು ಇದು 120 ವರ್ಷದಿಂದ ಕಲಿಬೇಕು. ಬಹಳ ಚೆನ್ನಾಗಿ ಸೈಂಟಿಫಿಕ್ ಕಲಿಬೇಕು. 1971 1970 60 ವರ್ಷ. ಇದು 250 ml ಹಾಲನ್ನು ಅಳೆಯುವಂಥದ್ದು. ಹಾಲು ಹಾಕುದು ಇವಾಗ ಎಲ್ಲಿ ಸಿಗ್ತಾವೆ ಇವು? ಸಿಗಲ್ಲ. ಇದು ಮೊಘಲ್ ಲಾಸ್ಟ್ ಎಂಪೈರ್ ಟೀ ಕುಡಿದಿದ್ದು. ಮೊಘಲ್ ಮುಗಲ್ರು ಎಲ್ಲಿ ಕಲೆಕ್ಟ್ ಮಾಡಿ ಸರ್? ಅದು ಕೊಟ್ಟರು ರೆಡಿ, ಯಾವ್ದಕ್ಕೆ ಸೇಲ್ ಮಾಡಿಬಿಡಿ ಅನ್ನೋದು ವ್ಯಾಲ್ಯೂಬಲ್ ಬೆಲೆ ಕಟ್ಟಾಗ ಸಿಗಂಗಿಲ್ಲ ಇಲ್ಲ. ಇಂಥ ಎಷ್ಟೊಂದು ಆಂಟಿಕ್ ಸಿಗ್ಬೋದು, ಬಟ್ ರಿಯಲ್ ಸಿಗಂಗಿಲ್ಲ. ಇದು ಕ್ಯಾಶ್ ಬಾಕ್ಸ್. ಮುಂಚೆ ಎಲ್ಲ ನಮ್ಮ ತಾತಂದಿರಲ್ಲಿ ದುಡ್ಡು ಎಷ್ಟು ಲಾಕ್ ಇಲ್ಲ ಸರ್ ಅದಕ್ಕೆ? ಇಲ್ಲ, ಲಾಕ್ ಇಲ್ಲ. ಬಟ್ ಈಗ ಯಾವ ಲಾಕ್ ಇಟ್ರು ಕಳ್ತಾನ. ಡಿಜಿಟಲ್ ಬಂದ್ರೂ ಆಗುತ್ತೆ ಇವಾಗ. ಇದು ಫಸ್ಟ್ ಫ್ಲೈಟ್ ಇದೆ ಹೇಳಿದ್ದಲ್ಲ, ಇದು ಸ್ವಲ್ಪ ರೆಡ್ ಹೋಗ್ಬಿಟ್ಟಿದೆ. ಫಸ್ಟ್ ಫ್ಲೈಟ್ ಫಸ್ಟ್ ಫ್ಲೈಟ್ ಹಿಂಗಿತ್ತು. ಇದು GSL PSL ಆರ್ಯಭಟಗೋಸ್ಕರ ಅಷ್ಟು ಬೇಗ ಮಾಡಿದ್ದಾರೆ ಅದನ್ನು. ರಾಮ ಮಂದಿರ ಇದೆ, ರಾಮ ಮಂದಿರ ಮಾಡಿದೆ ಲೇಟೆಸ್ಟ್ ಆಗಿ. ವಿಂಟೇಜ್ ಕಾರ್ ಅಂತ, ವಿಂಟೇಜ್ ಇದೆಲ್ಲ ಪ್ಲಾಸ್ಟಿಕ್ ಮಾಡೋದು ಎಲ್ಲ. ಹೌದು, ಪ್ಲಾಸ್ಟಿಕ್, ಬೇರೆ ಯಾವುದಿಲ್ಲ ಅಷ್ಟೇ. ಹೆಸರುಗಳನ್ನೆಲ್ಲ ಮೆನ್ಷನ್ ಮಾಡಿದ್ದೀವಿ ನೋಡಿ. ಈ ಕಾರ್ ಅಲ್ಲಿ ಒರಿಜಿನಲ್ ನೋಡ್ಬೋದು. ಒರಿಜಿನಲ್ ತರನೇ ಕಾಣ್ತದೆ. ಒರಿಜಿನಲ್ ಕಾರ್ ಅಂತ ಆದರೆ ಒರಿಜಿನಲ್ ಮಾಡೋದು ತುಂಬ ಈಸಿ, ಇದು ಮಾಡೋದು ತುಂಬ ಕಷ್ಟ ಇದೆ. ಇದು ಅಬ್ಸಲ್ಯೂಟ್ ಟೈರ್ ತಿರುಗುತ್ತೆ, ವರ್ಕ್ ಆಗ್ತದೆ. ವರ್ಕ್ ಆಗುತ್ತೆ. ನೋಡ್ರಿ ಇಲ್ಲೇ ಇದಿಲ್ಲ ಅನ್ನಂಗಿಲ್ಲ. ರಾಮ ಮಂದಿರದಿಂದ ಹಿಡಿದು ವಂಡರ್ಸ್ ಆಫ್ ದಿ ವರ್ಲ್ಡ್ ಎವ್ರಿಥಿಂಗ್ ಇಲ್ಲಿ ಪ್ರೆಸೆಂಟ್ ಐತಿ. ಆ್ಯಂಡ್ ಅದನ್ನು ಮಾಡೋದಷ್ಟೇ ಅಲ್ರಿ, ಅದನ್ನ ಇಷ್ಟು ನೀಟಾಗಿ ಜೋಪಾನವಾಗಿ ಕಾಪಾಡೋದೈತಲ್ಲ, ಅದು ರಿಯಲಿ ಗ್ರೇಟ್. ಹ್ಯಾಂಡ್ಸ್ ಆಫ್ ಅವ್ರಿಗೆ ಅಂತ ಹೇಳ್ಬೇಕು ನಾನು. ನೋಡ್ರಿ ಪ್ರತಿಯೊಂದು ಎಷ್ಟು ಡೀಟೇಲ್ಡಾಗಿ ನೀವು ಅದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಒಂದು ಮಿಸ್ಟೇಕ್ ಕಾಣಂಗಿಲ್ಲ ರೀ, ಒಂದು ಮಿಸ್ಟೇಕ್ ಕಾಣಂಗಿಲ್ಲ ಅದ್ರಾಗ. ಇವರ ಒಂದು ಗುರು ಅಂದರೆ ಇವರಿಗೆ ಒಂದು ಇನ್ಸ್ಪಿರೇಷನ್ ಅಂತಾರೆ ರಮಣ. ಅವರು ಆಕ್ಚುಲಿ ಏರ್ಕ್ರಾಫ್ಟ್ ಪೈಲಟ್, ಇದರಲ್ಲಿ ಪೈಲಟ್ ಆಗಿದ್ರು ರಮಣ ಅಂತ. ಇಲ್ಲೇ ಇದ್ರು ಅವರೆಲ್ಲ, ಅಂದರೆ ತಲಸನಗರದಲ್ಲಿ ಅವ್ರ ಮನೆ ಇತ್ತು. ಇವರು ಚಿಕ್ಕವರಿರುವಾಗ ಇನ್ಸ್ಪಿರೇಷನ್ ಇದೆಲ್ಲ ಅವ್ರ ಮನೆಗೆ ಹೋಗಿ ಅವರು ಇದೆಲ್ಲ ಮಾಡ್ತಾ ಇದ್ರು, ಕಾರ್ಗಳೆಲ್ಲ ಮಾಡ್ತಾ ಇದ್ರು. ಅದು ಹೆಂಗೆ ಮಾಡೋದು ಅಂತೇಳಿ, ಇದು ಹೆಂಗೆ ಮಾಡೋದು ಅಂತ ಕೇಳ್ತಾ ಇದ್ರು. ಅವರೆಲ್ಲ ಅದನ್ನ ಕೋಚಿಂಗ್ ಕೊಡ್ತಾರೆ, ಹಿಂಗೆ ಮಾಡಿ ಹೇಳ್ತಾ ಇದ್ರು. ಬಟ್ ಬೇರೆ ಮಾಡೆಲ್ಗಳು ಗೊತ್ತಿರಲಿಲ್ಲ, ಬರೀ ಕಾರ್ಗಳ ಬಗ್ಗೆ ಗೊತ್ತಿತ್ತು, ಎಲ್ಲ ಮಾಡ್ತಾ ಇದ್ರು. ಆ ಇನ್ಸ್ಪಿರೇಷನ್ ಮೇಲೆ ಕಾರ್ ರೆಡಿ ಮಾಡಿದ್ರಲ್ಲ ಅವರು, ಅವರ ಗೈಡೆನ್ಸ್ ಅಲ್ಲಿ ಕಾರ್ ರೆಡಿ ಆದ್ಮೇಲೆ ಇದನ್ನೆಲ್ಲ ಮಾಡಿದ್ರಲ್ಲ, ಇದನ್ನ ಮಾಡಿದ್ಮೇಲೆ ಹೆಸರು ಇಡುವುದೇ ನನಗೆ ಮೂಲ ಯಾರ ಕಾರಣಕ್ಕೆ ಅಲ್ಲ ಅಂತ ಒಂದು ಐಡೆಂಟಿಫೈ ಮಾಡಿ ರಮಣ್ ಅಂತ ಅವ್ರ ಹೆಸರು. ರಮಣ್ ಅಂದ್ರೆ ಕನ್ನಡಕ್ಕೆ ಒಂದು ಒಳ್ಳೆ ವರ್ಡ್ ಬರಬೇಕು. ರಮಣೀಯ ಅಂದ್ರೆ ಇಟ್ಟರೆ ಹೆಂಗೆ ಅಂತ, ರಮಣೀಯ ಮನೋಹರ ಅಂದ್ರೆ ಕನ್ನಡ ಒಂದು ಒಳ್ಳೆ ವರ್ಡ್ ಅಲ್ವಾ. ರಮಣೀಯ ಅಂದ್ರೆ ರಮಣ ಅವರ ಹೆಸರು ಅರ್ಧ, ಆಮೇಲೆ ಕನ್ನಡ ವರ್ಡ್ ರಮಣೀಯ ಅಂತ. ಅವರ ಒಂದು ಸಪೋರ್ಟ್ಗೆ ಈ ಹೆಸರಲ್ಲಿ ಒಂದು ಬೆಲೆ ಸಿಕ್ತು ಅಂತ ಅನ್ಬೋದು. ಹಾಗೆ ನೋಡವರು ಇದನ್ನೆಲ್ಲ ಮಾಡಿ ಕಲ್ತ್ರೆ ನಾನೇ ಮಾಡಿದೀನಿ ಅಂತ ಅವ್ರ ಹೆಸರೇ ಕೊಡ್ಬೋದಿತ್ತು, ಅಥವಾ ಅವ್ರದ್ದು ಯಾರ್ದೋ ಮನೆಗಳ ಹೆಸರು ಕೊಡ್ಬೋದಿತ್ತು. ಬಟ್ ಸ್ಟಿಲ್ ಅವರು ಗುರುನ್ ಬಿಟ್ಕೊಡ್ಲಿಲ್ಲ. ಅವ್ರೇನ್ ಕಂಪ್ಲೀಟ್ ಆಗಿ ಹೇಳ್ಕೊಟ್ರೆ ಬಿಟ್ರೋ ಗೊತ್ತಿಲ್ಲ, ಬಟ್ ಅವರಿಂದ ಒಂದು ಕಲಿತೆ ಅಂತ ಅವ್ರ ಹೆಸರು. 2002 ಆಗಿರೋದು ಇದು. ಕೆಲವು ಕಾರ್ಗಳು ಮಾಡೋರು ಹೋಗ್ತಾ ಇದ್ರು, ಅದು ನೋಡೋಕೆ ಇದು ನೋಡೋಕೆ ಎಲ್ಲ ಹೋಗ್ತಾ ಇದ್ರು. ಆ ಇನ್ಸ್ಪಿರೇಷನ್ ಇಂದ ಬೇರೆ ಮಾಡಲ್ ಮಾಡೋಕೆ ಈಸಿ ಆಯ್ತು ಅವರಿಗೆ. ಅದಕ್ಕೆ ಅವರ ಹೆಸರು ಹಾಗೆ ರಮಣೀಯ. ಇನ್ನೊಂದೇನಂದ್ರೆ ರಮಣೀಯ ಅಂದ್ರೆ ನಮಗೂ ಅಷ್ಟೇ, ರಮಣೀಯ ಅಂದ್ರೆ ನೋಡೋಕೆ ಚೆನ್ನಾಗಿರುವಂತದ್ದು ಒಂದು ವರ್ಡ್ ಬರುತ್ತಲ್ಲ, ಅದು ಮ್ಯಾಚ್ ಆಯ್ತು ಹಾಗೆ. ಇದು ಆಡಿಯೋ, ಇದು ಒಂದು ಹಾಡು ಆಡುತ್ತೆ, ಮತ್ತೆ ಕೆಟ್ಟೋಗಿದೆ ಇದು. ಒಂದು ಇದ್ರಲ್ಲಿ ಒಂದು ಹಾಡಿದೆ ನೋಡಿದ್ರಲ್ಲ ಫಿಲ್ಮ್ ಅಲ್ಲಿ.
ಸೊ ಯಾರೆಲ್ಲ ಬೆಂಗಳೂರಿನಾಗ ಅದೀರಿ ಆ್ಯಂಡ್ ಅವ್ರ ಹುಡುಗರಿಗೆ ಮಕ್ಕಳಿಗೆಲ್ಲ ಎಲ್ಲರೂ ವೀಕೆಂಡಿಗೆ ಆಚೆ ಕರ್ಕೊಂಡು ಹೋಗ್ಬೇಕಂತ ಪ್ಲ್ಯಾನ್ ಮಾಡಕತ್ತೀರಿ, ಇದೊಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಅವ್ರಿಗೆ ಈ ಆರ್ಟ್ಸ್ ಮೇಲೆ ಇಂಟ್ರೆಸ್ಟ್ ಬರೋಕೆ ಆ್ಯಂಡ್ ಒಲು ಬರೋಕೆ ಒಂದು ನೀವು ರೀಸನ್ ಹಾದಿ ಮಾಡ್ಕೊಟ್ಟಂಗೆ ಆಕೈತ್ರಿ. ಬಿಕಾಸ್ ಇಂಥವೆಲ್ಲ ಬೆಳಿಬೇಕು, ಇದರಿಂದನೇ ಮೈಂಡ್ ಇಂಪ್ರೂವ್ ಆಗ್ತೈತಿ ಸಣ್ಣ ಹುಡುಗರ್ದು. ಬ್ಯೂಟಿಫುಲ್ಲಾಗಿ ಮಾಡ್ಯಾರ ಆ್ಯಂಡ್ ಅವ್ರು ಬಂದು ನಿಮಗೆ ಖುದ್ದಾಗಿ ಭೇಟಿಯಾಗಿ ಈಚ್ ಆ್ಯಂಡ್ ಎವ್ರಿಥಿಂಗ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವರು ಬರೀ ಮಿನೇಚರ್ಸ್ನ ಅಷ್ಟೇ ಕ್ರಿಯೇಟ್ ಮಾಡೋದಲ್ರಿ, ಅವ್ರ ಬುಕ್ಸು ಸಹ ಬರ್ದಾರ. ಆ್ಯಂಡ್ ಇದೇನು ಮ್ಯೂಸಿಯಮ್ ಐತಲ್ಲ ಇದು ಕಂಪ್ಲೀಟ್ಲಿ ಫ್ರೀ, ನೀವು ಏನೂ ಪೇ ಮಾಡೋಂಗಿಲ್ಲ, ಹಂಗೆ ಬಂದು ನೋಡ್ಕೊಂಡು ಹೋಗ್ಬೋದು ರೀ. ಮಕ್ಕಳಿಗೆ ಬೇಕಾಗಿರುವಂಥದ್ದೇನು ಅವರು ಮಾಡಬೇಕು. ಏನು ಮಾಡಿದ್ದೀವಿ ಅಂದರೆ ಮೇಡಮ್ ಕೇಳಿದ್ರೆ ಏನು ಮಾಡೋಣ ಅಂತ, ಇದೆಲ್ಲ ಸಿಂಚಾಗ ಇರುತ್ತಲ್ಲ ಅದು ರೆಡಿ ಮಾಡಿದ್ರೆ ಹೆಂಗಿರುತ್ತೆ ನೋಡೋಣ. ಅದು ಬಂದರೆ ಅವ್ರು ನೋಡ್ತಾರೆ, ಅದನ್ನೇ ನೋಡ್ತಾ ಕೊಡ್ತಾರೆ, ಇದನ್ನು ಚೆನ್ನಾಗಿದೆ ಅಂತ. ಆಕ್ಚುಲಿ ಎಲ್ಲ ಕಾರ್ಟೂನ್ ಕ್ಯಾರೆಕ್ಟರ್ಸ್ ಇವು. ಎಸ್ ಕರೆಕ್ಟ್. ಇದು ಚೀನಾ ಟೈಪ್ ಅಂತ ಇದನ್ನು ಕೇಳಿ. ಇದೊಂದು ಹೆಂಗೆ ಅಂದ್ರೆ ಒನ್ ಆಫ್ ದ ಟಫೆಸ್ಟ್ ಇನ್ ಮಾಡೆಲ್ ನಮ್ಮನೆಯಲ್ಲಿ ಇದೆ. ಇದನ್ನು ಮಾಡೋಕ್ಕೆ 3,000-4,000 ಪೀಸ್ ಇದೆ ಇದರಲ್ಲಿ. ಇದು ಸ್ಪಾಂಜ್ ಚಿಕ್ಕ ಚಿಕ್ಕ ಪೀಸುಗಳು. ಸ್ಪಾಂಜನ್ನು ಒಂದು ಸಿಕ್ಸೋಕೆ ಹೋದ್ರೆ ಇನ್ನೊಂದು ಕಿತ್ತೋಗುತ್ತೆ ಆ ಥರ. ಇದು ಏನದು ಗೊತ್ತಾಯ್ತಾ? ಲಂಡನ್ ಇದು ಕ್ಲಾಕ್, ಲಂಡನ್ ಬಿಗ್ ಬೆನ್ ಅಂತ. ಇನಾಗ್ರೇಷನ್ ದಿವಸ 8,000 10,000 ಜನ ಬಂದಿದ್ರು. 10,000 ಅಂದರೆ ನಮಗೆ ಊಟ ರೆಕಮೆಂಡ್ ಮಾಡಿದ್ರೆ 300 ಜನಕ್ಕೆ ಮಾತ್ರ. ಅಂದರೆ ನಮಗೆ ಎಕ್ಸ್ಪೆಕ್ಟೇಷನ್ ಇಲ್ಲ ಈ ಥರ ಕಲೆಗೆ ಪ್ರೋತ್ಸಾಹ ಕೊಡ್ತಾರೆ ಅಂತ. ಬೇಕಾದಲ್ಲಿ ಅವತ್ತು ಬೆಳಿಗ್ಗೆ 2016 ಜನವರಿ 26 ಬೆಳಗಿನ ದಿವಸದಲ್ಲಿ ಬಂತು. ಇದು ಶಿವಕೋಟೆಯಲ್ಲಿ ಒಂದು ಮ್ಯೂಸಿಯಂ ಓಪನ್ ಮಾಡ್ತಾ ಇದ್ದಾರೆ ಅಂತ. ಬೇಕಾದ್ರೆ ಬಂದ ತಕ್ಷಣ ಅದೇ ಈ ಆಗಿದೆ ಇಲ್ಲೇ ಒಂದು ಕಡೆ ಇದೆ, ಇದೆ ಇದು ನಾನು ಇದು ಮೇಡಮ್ ಬಂತಲ್ವಾ. ಬಂದ ತಕ್ಷಣ ನ್ಯೂಸ್ ಎಲ್ಲ ಕಡೆ ಹೋಯ್ತಲ್ವಾ. ಮಧ್ಯಾಹ್ನ ಒಂದು 2 ಗಂಟೆ ಊಟ ಆಗಿ 300 ಜನ ಕರೆಕ್ಟ್ ಆಯ್ತು. ಏನು ಮಾಡ್ತೀರಾ ನೀವು? ಬರ್ತಾ ಇದಾರೆ ಜನ, ಬರ್ತಾ ಇದಾರೆ, ಬಂದು ಬೇಜಾರಾಯ್ತು, ವಾಪಸ್ ಕಳ್ಸೋಕ್ಕಾಗಲ್ಲ. ಆಮೇಲೆ ಊಟಕ್ಕೆ ರೆಡಿ ಮಾಡೋಕ್ಕಾಗಲ್ಲ, ಸ್ವೀಟಲ್ಲಿ ತರಿಸ್ಬಿಡ ಅಲ್ಲಲ್ಲೇ ಬಂದವರಿಗೆಲ್ಲ ಏನೋ ತರಿಸ್ಬಿಟ್ಟು ಬೇಕರಿ ಕೊಟ್ಟು ಏನೋ ಒಂದು ಡೈಲಿ ವೀಕ್ಲಿ ವಿಸಿಟರ್ಸ್ ಸಂಡೇ ಬಂದೇ ಬರ್ತಾರೆ ಅಂತ. ನೀವು ಅದರಲ್ಲೇ ತುಂಬ ವ್ಯಾಲ್ಯೂ ಬಂತು. ನೀವೊಂದು ಇಷ್ಟೊಂದು ಇನ್ಫಾರ್ಮೇಶನ್ ತಗೊಂಡಿದ್ದೀರಿ ಇವಾಗ ತುಂಬ ಆಸಕ್ತಿ. ಇದು ಕಾಂಬೋಡಿಯಾದ ಆಂಕರ್ ವ್ಯಾಟ್ ಟೆಂಪಲ್ ಅಂತ ಬರೀ ಪೇಪರಲ್ಲಿ ಮಾಡಿದ್ರು. ಪೇಪರಲ್ಲಿ ಹೇಗಿದೆ ಟೆಂಪಲ್ ಹೇಗಿದೆ ಮೆಟಲ್ ಆ ಟೈಪ್ ಮಾಡಿದಾಗ ಬ್ಲ್ಯಾಕ್ ಮೆಟಲ್ ಇದೆಲ್ಲ ಪೇಪರ್ ಮಾಡಿ ಬರೀ ಮಿನೇಚರ್ ಕ್ರಿಯೇಟ್ ಮಾಡೋದು ಆ್ಯಂಡ್ ಪೇಪರ್ ಮಾಡೆಲ್ಸ್ ಮಾಡೋದು ಅಷ್ಟೇ ಅಲ್ರಿ, ಅದನ್ನು ಬಿಟ್ಟು ಭಾಳ ಕಲೆ ಮೇಡಮ್ ಹತ್ರ ಅದಾವ, ಕಲಿಯೋದು ಭಾಳ ಐತಿ. ಅವತ್ತು ಅವ್ರಿಗೆ ಹುಷಾರಿಲ್ಲದೆ ಇರೋ ಕಾರಣ ನಮಗೆ ಬಂದವ್ರು ಏನೋ ಮಾತಾಡ್ಸೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಬರೋಕೆ ಹೇಳ್ಯಾರ, ಶ್ಯೂರಾಗಿ ಬರ್ತೇವೆ ಮೇಡಮ್ ನಾವೆಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟು ಪೇಷನ್ಸಿಂದ ನಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ. ನಾವು ಅಂದ್ಕೊಂಡೇ ಇರಲಿಲ್ಲ ನೀವು ಇಷ್ಟು ಡೌನ್ ಟು ಅರ್ತ್ ಅದೀರಿ ಅಂಥೇಳಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾನು ನಿಮಗೆಲ್ಲ ಮತ್ತೆ ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೀನಿ. ಅಲ್ಲಿವರೆಗೂ ಆರಾಮಿರಿ. ಬಾಯ್ ಬಾಯ್.